ಕಲ್ಯಾಣ ಕರ್ನಾಟಕದ ಎಲ್ಲ ಕೇವಲ ABCD ಕಲಿಸ್ಬಿಡೋಲ್ಲ. ನಮ್ಮ ಮುತ್ತತ್ತೆ ಭಾಷಣವನ್ನು ಶ್ರೀ ವೆಂಕಟರಾವ್ ನಾಡಗೌಡರು ನೆನೆಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕೃಷಿ ಹಾಗೂ ತೋಟಗಾರಿಕಾ ಸಂಘ ಗುಲ್ಬರ್ಗ ವಿಭಾಗ ಇವತ್ತು ಸಾಮಗ್ರಿಗಳ ವಿತರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂಘದ ಸಹೋದರಿ ಸರಸ್ವತಿ ಪಾಟೀಲ್ ಮಾತನಾಡುವಾಗ ಒಂದು ವಿಷಯವನ್ನು ಹೇಳಿದರು. ಏನದು ಅಂದರೆ, ನಾವು ಕಲಿತ ವಿದ್ಯೆ ನಮ್ಮ ಬದುಕಿಗೆ ದಾರಿ ಆಗೋದಿಲ್ಲ, ಅದು ಆಸರೆ ಆಗೋದಿಲ್ಲ ಅಂತಕ್ಕಂಥದ್ದು. ಅದು ಸತ್ಯ ಕೂಡ. ಸರ್ಕಾರಗಳು ಈಗ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಹೊಸ ಶಿಕ್ಷಣ ನೀತಿಗಳಲ್ಲಿ ಅವುಗಳನ್ನು ಅಳವಡಿಸಬೇಕು ಅಂತಕ್ಕಂಥದ್ದು. ನಾವು ಏನು ಕಲಿಸ್ತೀವಿ ಅದು ನಮಗೆ ಬದುಕನ್ನು ರೂಪಿಸ್ಕೊಡ್ಬೇಕು. SSLC ಫೇಲ್ ಆಗ್ತಾನೋ, SSLC ಹೋದರೆ ಯಾವ ಅವಶ್ಯಕತೆ ಜಾಬ್ಗಳಿದ್ದಾವೆ ಅವುಗಳಿಗೆ ನಾವು ಸಂಪನ್ಮೂಲಗಳನ್ನು ತಯಾರು ಮಾಡಬೇಕಾಗ್ತದೆ. ಟೈಪಿಂಗ್ ಬೇಕಾಗಿದೆ, ಶಾರ್ಟ್ ಹ್ಯಾಂಡ್ನವ್ರು ಬೇಕಾಗಿದ್ದಾರೆ. ಎಲ್ಲ ಕಡೆ ನಮ್ಮ ವ್ಯವಸ್ಥೆ ಹೇಗಾಗಿದೆ, ಕೃಷಿ ಇರೋದರಿಂದ ಹೇಳ್ತೇನೆ. ಯಾರು ಏನು ತಿಳಿದಿದೆ ಅವನ್ನು ನಾವು ಮಾಡ್ತಾ ಇದ್ದೀವಿ. ಸಂಶೋಧನೆಗಾಗಿ ಸಂಶೋಧನೆಗಳು ನಡೆಯುತ್ತೆ. ಇಂಡಸ್ಟ್ರಿಯವರು ಅವರೇನೋ ಇಂಡಸ್ಟ್ರಿಗಳಾಗ್ತಾ ಇದ್ದಾರೆ. ನಾವು ರೈತರು ನಾವೇನೋ ತಿಳಿದಿದ್ದೆ ನಾವು ಬೆಳೀತಾ ಇದ್ದೀವಿ. ಸರ್ಕಾರ ಏನು ಪಾಲಿಸಿಗಳು ಬೇಕೋ ನಾವು ಮಾಡ್ಕೊಂತ ಹೊಂಟೀವಿ. ಒಂದಕ್ಕೊಂದು ತಾಳಮೇಳಲಿಲ್ಲ. ದ ಟೈಮ್ ಹ್ಯಾಸ್ ಕಮ್. ಈಗ ಒಂದು ಸಮಯ ಬಂದಿದೆ. ಸರ್ಕಾರ, ಯೂನಿವರ್ಸಿಟಿಗಳು, ಇಂಡಸ್ಟ್ರಿಯಲಿಸ್ಟು, ಫಾರ್ಮರ್ಸು, ಇವರೆಲ್ಲ ವಿ ಶುಡ್ ಸಿಟ್ ಅಕ್ರಾಸ್ ದ ಟೇಬಲ್ ಅಂಡ್ ಡಿಸ್ಕಸ್. ಒಂದು ವೇಳೆ ಇವತ್ತು ನಾವು ನೆಲ್ಲಿನ ಕಣಜ ಅಂತ ಹೇಳ್ತೀವಿ, ನಾಳೆ ನಮ್ಮ ರೈತರಿಗೆ ಹಿಂಗೇನೆ ಇನ್ನೂ 1 ವರ್ಷ 5 ವರ್ಷ ನೆಲ್ಲಿನ ರೇಟ್ ಬರಲಿಲ್ಲ, ಗೊಬ್ಬರದ ರೇಟ್ ಜಾಸ್ತಿ ಆಯಿತು ಅಂದರೆ ರೈತ ನೆಲ್ಲನ್ನು ಬಿಟ್ಟುಬಿಡ್ತಾನೆ. ಆ ನೆಲ್ಲನ್ನು, ಭತ್ತವನ್ನು ನಂಬಿ ಇಂಡಸ್ಟ್ರಿಗಳಾಗ್ತಿದ್ದಾರೆ. ಅವ್ರ ಜೊತೆಗೆ ನಾವೇನೋ ಬಿಟ್ಬಿಡ್ತೀವಿ, ನಮ್ಮ ಲಾಭ ಎಲ್ಲ ಬಿಟ್ಬಿಡ್ತೀವಿ. ಅವ್ರು ಇಂಡಸ್ಟ್ರಿ ಆಗಿದ್ದಾರಲ್ಲ, ಅವ್ರಿಗೆಲ್ಲ ಹೋಗ್ತಾರೆ. ಸಂಶೋಧನೆಗಳು ಇವತ್ತು ಆಯಿಲ್ ಸೀಡ್ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. 90ಗಳಲ್ಲಿ ಮಂಜುನಾಥ್ ನಾವು ಸೆಲ್ಫ್ ಸಫಿಷಿಯನ್ಸಿ ಲೆವೆಲಿಗೆ ಬಂದಿದ್ವಿ. ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉತ್ಪಾದನೆ ಮಾಡುವ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು 80% ಇಂಪೋರ್ಟ್ ಆಯಿಲ್ ಮೇಲೆ ನಾವು ಇರ್ತಿದ್ದೀವಿ. ಯಾಕೆ ಅಂದರೆ ರೈತ ಎಣ್ಣೆ ಕಾಳುಗಳನ್ನು ಬೆಳೆದು ಬಿಟ್ಟ. ಮಾನ್ವಿಗೆ ಹೋದರೆ ಅವಾಗ ಬರೀ ಎಲ್ಲಿ ನೋಡಿದರೆ ಅಲ್ಲೇ ಶೇಂಗಾ ಕಾಣ್ತೀವಿ. ಈಗೆಲ್ಲ ಒಂದು ಗಿಡ ಕಾಣ್ತೀವಿ, ಶೇಂಗಾ ಕಾಣಿಲ್ಲ. ಇದು ಬಹಳ ವಿಶಾಲವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಒಂದಕ್ಕೊಂದಿಲ್ಲ. ಇದೆಲ್ಲದರ ಜೊತೆಗೆ ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸಬೇಕಾಗಿದೆ. ಈಗ ನಿಮ್ಮ ಕೆಲಸ ಆ ಮಕ್ಕಳಿಗೆ ಸಂಸ್ಕಾರವನ್ನು ದಾರಿಯಾಗಿದೆ. ಇಲ್ಲಿ ಬುಕ್ ಅನ್ಸೋದು, ಬುಕ್ ಮಾಸ್ಟರ್ಗಳು ಏನು ಮಾಡ್ತಾರೆ, ಆ ಬುಕ್ನಾಗ ಏನೈತೆ ಅದನ್ನು ಟೀಚ್ ಮಾಡ್ತಾರೆ ಅಷ್ಟೇ. ಅದನ್ನು ಕಲಿಸ್ತಾರೆ. ನೀವು ಅಲ್ಲಿ 1 ಗಂಟೆ ಶಾಲೆಯ ನಂತರ ಬಿಡುವಿನಲ್ಲಿ, ನಾನು ತಿಳ್ಕೊಂಡಿರುವ ಹಾಗೆ ಆ ಬಿಡುವಿನಲ್ಲಿ ನೀವು ಆ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಇವತ್ತು ಏನು ಬದುಕು ಅನ್ನೋದರ ಅರ್ಥ ಏನು, ಮಾನವೀಯ ಮೌಲ್ಯಗಳನ್ನು ನಾವು ಅವರಲ್ಲಿ ಹೇಗೆ ತುಂಬಬೇಕು, ನಾಡು ಕಟ್ಟುವ ಮಕ್ಕಳು ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ನೀವು ಅವರಿಗೆ ತರಬೇತಿಗಳನ್ನು ಕೊಡಬೇಕು. ಹಳೆಯ ಹಾಡುಗಳು ಅವೆಲ್ಲ ನಶಿಸಿ ಹೋಗಿದ್ದಾವೆ. ಬೀಸೋಕೆಲ್ಲ ಆಡಿದ್ದು, ಸುಗ್ಗಿ ಆಡಿದ್ದು, ಇವತ್ತೆಲ್ಲ ಆಡ್ತೀವಿ. ಯಾರಿಗೂ ಆಡಕ್ಕೆ ಬರೋಂಗಿಲ್ಲ. ನಮ್ಮೂರಾಗ ಒಬ್ಬ 5-6 ಅಜ್ಜಿ ಇದ್ಲು. ಎಷ್ಟು ಚೆಂದ ಆಡ್ತಿದ್ವು ಅಂದರೆ ಅವನ್ನೆಲ್ಲ ನಾವು ರೆಕಾರ್ಡ್ ಮಾಡಿರಲಿಲ್ಲ ಅಂತ ಈಗ ಅನ್ಸಕತ್ತಿದ್ವು.
ಅವುಗಳನ್ನು ನೀವು ಮತ್ತೆ ಮಕ್ಕಳಲ್ಲಿ ಆ ಸಂಸ್ಕೃತಿ, ನಮ್ಮ ಹಿಂದಿನ ಕಲೆ ಸಂಸ್ಕೃತಿ ಏನು ನಶಿಸಿ ಹೋಗ್ತಾ ಇದ್ದಾರೆ, ನಶಿಸಿ ಹೋಗುವ ಸಂಸ್ಕೃತಿಗಳನ್ನು ಕಲಿಸಬೇಕಂದ್ರೆ ನೀವು ಮೊದಲು ಕಲಿಬೇಕು, ನಿಮಗದು ಸಿಗಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅವುಗಳನ್ನು ಎಲ್ಲೆಲ್ಲಿ ಅವೈಲೇಬಲ್ ಅಲ್ಲ ಸಿಗ್ತಾವೆ, ಅಲ್ಲಲ್ಲಿ ಅವುಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ, ರೇಡಿಯೋಗಳಲ್ಲಿ ಪ್ರಚಾರ ಆಗ್ತಾ ಇರ್ತವೆ, ಅವುಗಳನ್ನು ತರಿಸಿಕೊಡಿ. ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ವಾರದಲ್ಲಿ ಒಂದು ಸಾರಿ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಈ ಥರದ ಎಲ್ಲವನ್ನ ಮಾಡಬೇಕು ಅಂತಿದ್ದಾಗ ಅವುಗಳನ್ನು ನೆನಪಾಗಬೇಕು. ಸಿನಿಮಾ ಹಾಡುಗಳನ್ನು ಆಡಿಸೋದಲ್ಲ, ಏನು ಅರ್ಥಪೂರ್ಣವಾಗಿ ನೋಡಿ. ಸಿನಿಮಾ ಹಾಡುಗಳ ಅರ್ಥ ಅಲ್ಲ, ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಜೊತೆನೇ ಹಾಡುಗಳನ್ನು ಅವರೇ ಕಟ್ಟಿದ್ದಾರೆ, ಯಾವ ಕವಿಗಳಲ್ಲ ಅವರು. ತಮ್ಮ ಬದುಕನ್ನೇ ಹಾಡಾಗಿ ಪರಿವರ್ತನೆ ಮಾಡಿಕೊಂಡು ಎಷ್ಟು ಅರ್ಥಗರ್ಭಿತವಾಗಿ ಹಾಡ್ತಾರೆ. ಆ ಹಾಡುಗಳು ಇವತ್ತು ಎಲ್ಲಿ ಹೋಗಿದ್ದಾವೆ? ವಚನಗಳು, ನೀತಿ ಕಥೆಗಳು ಇವೆಲ್ಲವೂ ಏನಿದೆ, ಇವು ಯಾಕೆ ಅಂತಂದರೆ ಮಾನವೀಯ ಮೌಲ್ಯಗಳು ಇದರಲ್ಲಿದ್ದಾವೆ. ಇದನ್ನು ನಾವು ಮಕ್ಕಳಿಗೆ ಕಲಿಸಬೇಕಾದ್ರೆ ಇವ್ಯಾವುದು ಕೂಡ ಶಾಲೆಯಲ್ಲಿ ಸಿಗಲಿಲ್ಲ. ಯಾವುದು ಶಾಲೆಯಲ್ಲಿ ಸಿಕ್ಕಿಲ್ಲ ಅದು ನಿಮ್ಮಲ್ಲಿ ಸಿಗಬೇಕು ಅಂತ ಹೇಳಿ ಬಸವರಾಜ ಪಾಟೀಲರು ಮಾಡಿರ್ತಕ್ಕಂಥ ಕಾರ್ಯ. ಇದನ್ನು ನೀವು ಮಾಡಿದರೆ 90% ಮಕ್ಕಳು ನಾಡು ಕಟ್ಟುವ ಮಕ್ಕಳಾಗ್ತಾರೆ. ನಮಗೆ ಬೇಕಾಗಿದ್ದು ನಾಡು ಕಟ್ಟುವ ಮಕ್ಕಳು. ಸಂಸ್ಕಾರವಿಲ್ಲದ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ, ಹಣ, ವಿದ್ಯೆ ಅಪಾಯಕಾರಿ. ಇದನ್ನು ನಾನು ಹೇಳಿಲ್ಲ, ಅಬ್ದುಲ್ ಕಲಾಂ ಹೇಳ್ತಾರೆ. ಇದು ಬಹಳ ಅಪಾಯಕಾರಿ. ವೆಲ್ತ್, ಎಜುಕೇಷನ್, ಪವರ್ ಇನ್ ಅನ್ಕಲ್ಚರ್ಡ್ ಮ್ಯಾನ್ ಇಸ್ ವೆರಿ ಡೇಂಜರಸ್ ಟು ದ ಸೊಸೈಟಿ. ಹಾಗಾಗಬಾರದು. ನಾವು ಕಲಿಸುವ ವಿದ್ಯೆ ದೇಶಕ್ಕೆ ಅಪಾಯಕಾರಿ ಆಗಬಾರ್ದು. ನಾವು ನೋಡ್ತಾ ಇದ್ದೀವಿ, ಕಿಡ್ನಿಗಳನ್ನು ಕದಿಯುವ ಡಾಕ್ಟರ್ಗಳನ್ನು ನೋಡ್ತಾ ಇದ್ದೇವೆ, ಬಾಂಬುಗಳನ್ನು ತಯಾರು ಮಾಡುವ ಇಂಜಿನಿಯರ್ಗಳನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ವಿದ್ಯೆ ಅದಕ್ಕಾಗಿನ ಅಂತಕ್ಕಂಥ ಬಹುದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಮುಂದೆ. ಅದು ಯಾಕೆ ಆಗ್ತಾ ಇದೆ ಅಂದರೆ ಸಂಸ್ಕಾರದಿಂದ ಬಹಳ ದೂರ ಹೋಗಿದ್ದೀವಿ, ಮೌಲ್ಯಗಳಿಂದ ಬಹಳ ದೂರ ಹೋಗಿದ್ದೀವಿ. ಎಲ್ಲಿ ಮೌಲ್ಯ ಸಂಸ್ಕಾರ ಇರೋದಿಲ್ಲ ಅಲ್ಲಿ ಎಂದೂ ಏಳಿಗೆಯನ್ನು ಕಾಣೋದಕ್ಕೆ ಆಗೋದಿಲ್ಲ. ನಾಡು ಕಟ್ಟುವ ಮಕ್ಕಳಾಗಬೇಕು. ಹಾಗಾಗಿ ಬಹುತೇಕ ಪಾರ್ಟಿಯ ಉದ್ದೇಶ ನಾಡು ಕಟ್ಟುವ ಮಕ್ಕಳನ್ನು ಬೆಳೆಸಬೇಕು, ಅವರಲ್ಲಿ ಸಂಸ್ಕಾರವನ್ನು ಬಿತ್ತಬೇಕು, ಮಾನವೀಯ ಮೌಲ್ಯಗಳನ್ನು ಬಿತ್ತಬೇಕು ಅನ್ನುವ ಬಹುದೊಡ್ಡ ಜವಾಬ್ದಾರಿಯನ್ನು ನೀವೇನು ಇವತ್ತು ಶಿಕ್ಷಕರಾಗಿ ಬಂದಿದ್ದೀರಲ್ಲ ನಿಮ್ಮ ಮೇಲೆ ಇದೆ. ನೀವು ಅದನ್ನು ಪಾಲನೆ ಮಾಡಿದರೆ ನಿಮ್ಮ ಸೇವೆ ದೇಶಕ್ಕೆ ಸಿಗ್ತದೆ, ನಾಡಿಗೆ ಸಿಗ್ತದೆ, ಮಕ್ಕಳ ಭವಿಷ್ಯಕ್ಕೆ ಸಿಗ್ತದೆ. ದಿಸ್ ಈಸ್ ದ ಏಜ್ ವೇರ್ ಯು ಕ್ಯಾನ್ ಮೋಲ್ಡ್ ದೆಮ್. ಈಗ ಅವರಿಗೆ ಮೋಲ್ಡ್ ಮಾಡಬೇಕು, ನಾಳೆ ಮರವಾದ ಮೇಲೆ ಅವರಿಗೆ ನಾವು ಮೋಲ್ಡ್ ಮಾಡೋಕ್ಕಾಗಂಗಿಲ್ಲ. ಕಾಲೇಜ್ ಓದಿದವ್ರಿಗೆ ನೀನು ಕಲಿಸಿ ಇವನು ಕಲಿಸಕ್ಕೆ ಹೋದ್ರೆ ಅವರಿಗೆ ಅರ್ಥನೂ ಆಗೋದಿಲ್ಲ, ಕಲಿಯೋದೂ ಇಲ್ಲ. ಆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಇವುಗಳನ್ನು ಸಂಸ್ಕಾರ ಇರಬೇಕು. ತಾಯಿಯಂದಿರ ಕರ್ತವ್ಯ ನೀವು ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕಲಿಸಬೇಕು. ನಾನು ಹೆಚ್ಚು ಮಾತನಾಡೋದಲ್ಲ, 1-2 ಉದಾಹರಣೆ. ಮಾರುಕಟ್ಟೆಗೆ ಹೋಗ್ತಾರೆ, ಸಾಮಾನು ಖರೀದಿ ಮಾಡ್ತಾನೆ ಮಗನ ಜೊತೆ. ಆ ಮಗ ಒಂದು ಹಣ್ಣನ್ನು ಕದ್ದು ಜೇಬ್ನಾಗ ಹಾಕ್ಕೊಂತಾನೆ. ಮನೆಗೆ ಹೋದ ಮೇಲೆ ಅವನು ತೆಗೆದು ತೋರ್ತಾನೆ. ಎಲ್ಲಿ ತೆಗೆದು ಮಗನೇ ಅಂದರೆ ಇಲ್ಲಿ ತೆಗಳಕತ್ತಿದ್ದಲ್ಲ ಅದರ ತೆಕ್ಕಣ್ಣೆ ಆಕೆ ಏನಂದ್ರೆ ಇನ್ನೊಂದು ತಗೋಬಾರ್ದು, ಇಲ್ಲಿ ನನಗೊಂದು ಕೊಡ್ತಿರ್ತೀನಿ. ಮುಂದೊಂದು ದಿನ ಅವನು ಕಳ್ಳ ಆದ, ದೊಡ್ಡ ಕೊಲೆಗಾರ ಆದ, ಅವನಿಗೆ ಗಲ್ಲು ಶಿಕ್ಷೆ ಆಯಿತು. ಆವಾಗ ಗಲ್ಲು ಶಿಕ್ಷೆ ಮಾಡುವಾಗ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತೀನಿ. ಅವಾಗ ಅವ್ನು ಹೇಳ್ತಾನೆ, ನಮ್ಮ ತಾಯಿನ ವಿಷಯ ಆಗುತ್ತೆ. ನಾನು ತಾಯಿನ ಕರೆಸ್ತಾರೆ, ಆಕೆ ಒಳಕತ್ತಾಳೆ, ಹೆಂಗಾಯ್ತಲ್ಲೋ ಮಗನೇ ಹಂಗಾಯ್ತಲ್ಲ. ಅವಾಗ ಹೇಳ್ತಾನೆ, ನಾನು ಇವತ್ತು ಗಲ್ಲು ಶಿಕ್ಷೆಗೆ ಹೋಗೋದಕ್ಕೆ ನೀನು ಕಾರಣ, ನಾನೇನು ಮಾಡೀನಿ ಅಂತ. ಅವತ್ತು ನಾನು ಹಣ್ಣು ಕದ್ದಾಗ ಇನ್ನೊಂದು ತಗೊಂಬ ಅಂದಲ್ಲ, ಅದಕ್ಕೆ ನಾನು ಇವತ್ತು ಹಿಂಗಾಗಿದ್ದೀನಿ. ಅವತ್ತೇ ನೀನು ನಾನು ಒಂದು ಕೆನ್ನಿಗೆ ಕೊಟ್ಟು ಅವ್ರು ವಾಪಸ್ ಕೊಟ್ಟು ಬಾ ಅಂದಿದ್ರೆ ನಾನು ಗಲ್ಲಿಗೆ ಇರ್ತಿದ್ದೆ. ಅವಾಗ ನೀನೇನು ಗಲ್ಲಿಗೆ. ಸ್ವಾಮಿ ವಿವೇಕಾನಂದರು ಒಂದು ಸಾರಿ ಕಲ್ಕತ್ತಾದಲ್ಲಿ ಟಾಂಗ್ ಆದಾಗ ತಂದೆ ತಾಯಿ ಜೊತೆ ಹೋಗ್ತಾ ಇರ್ತಾರೆ. ಅವಾಗ ಅವರಪ್ಪ ಅದನ್ನು ಕೇಳ್ತಾನೆ, ಮಗ ನೀನು ಮುಂದೆ ಏನಾಗಬೇಕು ಅಂತ ಮಾಡಿದ್ದೀನಿ. ಆ ಹುಡುಗಿ ಹೇಳ್ತಾನೆ, ಅಲ್ಲಿ ಟಾಂಗ ಹೊಡಿತೇನಲ್ಲ, ಸಾವೇ ಆಗಬೇಕು ಅಂತ ಮಾಡಿದ್ದೀನಿ.
ಅವ್ರ ಅಪ್ಪಗೆ ಸಿಟ್ಟು ಇಲ್ಲಿಂದ ಎತ್ತಿ ಬರ್ತದೆ. ನನ್ನ ಮಗ ಏನೋ ದೊಡ್ಡ ವಿಷಯ ಮಾಡಬೇಕಂದ್ರೆ ಇವನು ತಾಂಗಾಗ್ತೀನಿ ಅಂತ ಅಂತೇಳಿ ಅವ್ರ ಹೆಂಡತಿ ಬೇಯಕತ್ತಾನೆ. ಎಂಥ ಮನೆಗೆ ಎತ್ತಿ ನಾನು ಸಾವಿ ಹಾಕೋಣಂತ ಹಂಗೆ ಅಂತ ಬೈದು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಮೇಲೆ ತಾಯಿ ಕರೀತಾರೆ. ಕರೆದು ಮಗ ನೀನು ಸಾಬಿ ಆಗಬೇಕು. ಹೌದು. ಅಲ್ಲಿ ಕೃಷ್ಣನ ಚಿತ್ರ ಇರ್ತದೆ. ಅರ್ಜುನನ ರಥವನ್ನು ಕೃಷ್ಣ ಹೊಡೆಯುವ ಚಿತ್ರ ತೋರಿಸಿ ಆಗ ಮಗು ಅಂಥ ಸಾಬಿ ಆಗಲಿಲ್ಲ. ಅರ್ಜುನ ರಥವನ್ನು ಹೊಡೆಯುವ ಕೃಷ್ಣ ಅಂಥ ಸಾಬಿಯಾಗುವುದು. ಅದು ಸಂಸ್ಕಾರ. ತಾಯಿಯ ಸಂಸ್ಕಾರ ನಾಡು ಕಂಡಂಥ ಪ್ರತಿಭಾ ವ್ಯಕ್ತಿ ಆಗಿರ್ಬೇಕಾನೆ ವಿವೇಕಾನಂದ. ಈಗ ನೀವು ಯೋಚನೆ ಮಾಡಿ ಎಂಥ ತಾಯಿಯಾಗಬೇಕು. ಓದಿದ್ರೆ ಒಂದು ಟಾಪ್ ಲೆವೆಲ್ ಆಗಿದ್ದವ್ರು ಮುಂದಕ್ಕೆ ಹೋಗ್ಬಿಡ್ತಾರ. ಇಲ್ಲ ಮಧ್ಯೆ ಇರೋರು ಕೊನೆಗಿರೋರೆಲ್ಲ ಮಕ್ಕಳು ಹಿಂದುಳಿದ್ ಬಿಡ್ತಾರೆ. ಹೀಗಾಗಿ ನಮ್ಮ ದೇಶ ಹಿಂದುಳಿಯೋದಕ್ಕೆ ಕಾರಣ ಆಗಿದೆ. ಅದಕ್ಕೆ ಇಂಥ ಮಕ್ಕಳನ್ನ ನಾವು ಯಾವಾಗ ಕಲಿಸ್ಬೋದು ಅಂತಂದ್ರೆ, ನಾವು ಸಣ್ಣ ಮಕ್ಕಳಿದ್ದಾಗನೇ ಅವರಲ್ಲಿ ನಾವು ಗುರಿಗಳನ್ನ ತುಂಬಬೇಕಾಗತ್ತೆ. ನೀವು ಏನಾಗಬೇಕು, ಏನ್ ಮಾಡ್ಬೇಕು ಅನ್ನೋದು. ಆಮೇಲೆ ಎಲ್ಲ ಮುಗಿದ ಮೇಲೆ ನೀನು ಅದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಬೆಳೆಯ ವಯಸ್ಸಿಗೆ ಏನ್ ಮಾಡಿದ್ರೆ ನೀನ್ ಮುಂದೆ ಬರ್ಬೋದು, ಇದಿಲ್ಲದ್ರೆ ನೀ ಏನ್ ಮಾಡ್ಬೋದು ಅಂತ ಒಂದು ತರಬೇತಿ ಕೇಂದ್ರವನ್ನ, ಪ್ರಗತಿ ಕೇಂದ್ರ ಅಂದ್ರೆ ಇದು ಪ್ರಗತಿವನ್ನ ಹೊಂದಿಸುವಂಥದ್ದು. ಇಂಥವನ್ನ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಿಂದ ಇದನ್ನ ಹಮ್ಮಿಕೊಳ್ಳಲಾಗಿದೆ. ಆ ರೀತಿಯಾಗಿ ಪ್ರತಿ ಒಂದು ನಮ್ಮಲ್ಲಿ ಎಲ್ಲಾ ಒಂದು ವಾರ್ಡಿಗೆ ಒಬ್ಬರಂತೆ ಮತ್ತು ಪ್ರತಿ ಹಳ್ಳಿಗೆ ಪಂಚಾಯತ್ ಎಲ್ಲ ಪ್ರತಿ ಹಳ್ಳಿಗೆ ಒಬ್ಬರಂತೆ ಶಿಕ್ಷಕಿಯರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅವರಿಗೆ ಆದಂತ ಒಂದು ಸಿಲೆಬಸ್ಗಳನ್ನ ಕೊಡಲಾಗಿದೆ. ಆ ಸಿಲೆಬಸ್ಗಳ ಪ್ರಕಾರ ನೀವು ಮಕ್ಕಳನ್ನ ಬೆಳೆಸ್ಬೇಕು. ಯಾವ ರೀತಿ ಬೆಳೆಸ್ಬೇಕಾದ್ರೆ ಒಂದು ಉತ್ತಮ ನಾಗರಿಕನಾಗುವ ರೀತಿ ನೀವು ಅಲ್ಲಿ ಬೆಳೆಸ್ಬೇಕಾಗತ್ತೆ. ಅಂದ್ರೆ ಇವತ್ತೆಷ್ಟೋ ಮಕ್ಕಳು ಎಲ್ಲ ಓದಿರ್ತಾರೆ, ದುಶ್ಚಟಕ್ಕೆ ಒಳಗಾಗ್ತಾರೆ, ಎಲ್ಲ ಶಕ್ತಿ ಇರ್ತದ, ಆದ್ರೂ ಕೂಡ ಅವರು ಮುಂದೆ ಬರೋದಾಗಲ್ಲ. ಆರೋಗ್ಯ ದೃಷ್ಟಿ ಆಗಿರ್ಬೋದು ಮತ್ತು ವಿದ್ಯಾದ ದೃಷ್ಟಿಯಿಂದ ಆಗಿರ್ಬೋದು ಅವರು ಯಾವ ರೀತಿ ಬೆಳಿಬೇಕು. ಒಂದು ಮಗು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಹೆಂಗಂತಂದ್ರೆ ನೀವು ಪ್ರತಿಭಾ ಕೇಂದ್ರ ಅಂದ್ರೆ ಏನು ಸುಮ್ಮನೆ ಆಟ ಆಡಿ ಕಳ್ಸೋದಲ್ಲ. ನಿಮ್ ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಆಟ ಆಡಿಸಿ ಈಗ ಅಂಗನವಾಡಿಯಲ್ಲಿ ಕಳಿಸ್ತಾರಲ್ಲ ಅದಲ್ಲ. ಅದ್ರ ಜೊತೆಗೆ ಆ ಮಗು ನಾನ್ ನಿಲ್ಲಬಲ್ಲೆ, ನಾನು ಸ್ವತಂತ್ರವಾಗಿ ಏನಾದ್ರೂ ಉದ್ಯೋಗ ಮಾಡಬಲ್ಲೆ ಅನ್ನೋದಕ್ಕೆ ಅವ್ರು ಹೇಳ್ತಿದ್ದಾರೆ. ಯಾವ್ದಾದ್ರು ವ್ಯಕ್ತಿಗೆ ನೀವು ಸರ್ಕಾರಿ ನೌಕರಿಗೆ ಹೋಗ್ಬೇಡ್ರಿ, ನಿಮ್ಮ ಸ್ವತಂತ್ರವಾಗಿ ಅಂದ್ರೆ ಸ್ವಂತ ಮಾಡುವಂತದ್ದನ್ನ ಮಕ್ಕಳಲ್ಲಿ ತುಂಬಬೇಕು ಅನ್ನೋದನ್ನೇ ನಿಮಗೆ ತರಬೇತಿ ಕೊಡಲಾಗಿದೆ. ಅದ್ರ ಪ್ರಕಾರ ನೀವು ಕೊಡಬೇಕು. ನಿಮಗೆ ಕಲಿಸಿದ್ದು ಉಪಯೋಗ ಹೆಂಗಾಗಿದೆ ಅಂತ ನಮಗೆ ಗೊತ್ತಾಗುತ್ತಂದ್ರೆ ಆ ಮಕ್ಕಳಿಂದ ನಮಗೆ ಪ್ರತಿಕ್ರಿಯೆ ಬಂದಾಗ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟು ಮುಂದಿನ 25 ವರ್ಷದಲ್ಲಿ ಹೆಂಗಂದ್ರೆ ಈ ಮಕ್ಕಳಿಂದ ಇಡೀ ನಮ್ಮ ಭಾಗದಲ್ಲಿ ಸ್ವತಂತ್ರವಾಗಿ ಜೀವಿಸುವಂಥದ್ದು, ಸ್ವತಂತ್ರವಾಗಿ ಬದುಕುವಂತ ಕಲೆಗಳನ್ನ ನೀವು ಕಲಿಸಿದ್ದೇ ಆಗಿದ್ರೆ 25 ವರ್ಷದ ಕರ್ನಾಟಕವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಂಬಿಕೆಯಿಂದ ನಿಮ್ಮನ್ನೆಲ್ಲ ಆಯ್ಕೆ ಮಾಡಲಾಗಿದೆ. ಆ ನಂಬಿಕೆ ಉಳಿಸ್ಕೊಳ್ತೀರಿ ಅಂತ ಹೇಳ್ತಾ ನನ್ನ ರಿಜಿಸ್ಟ್ರೇಷನ್ ಕೂಡ ಆಯ್ತು. ಅವರು ನನಗೆ ಜಿಲ್ಲಾ ನಿರ್ದೇಶಕರಾಗಿ ನನ್ನ ಇದರ ಒಂದು 15 ಜನರನ್ನ ಜಿಲ್ಲಾ ನಿರ್ದೇಶಕರುಗಳನ್ನಾಗಿ ಮಾಡಿ ಒಂದು ವರ್ಷದಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. 10 ಹಲವಾರು ಕಾರ್ಯಕ್ರಮ ಇಲ್ಲಿವರೆಗೂ ನಾವು ಸರ್ಕಾರದ ಯೋಜನೆಗಳು ಗಟಾರ್ ಕಟ್ಟೋದು, ರೋಡ್ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು ಇತ್ತು. ಆದರೆ ಇದನ್ನ ನಾವು ಕಟ್ತಾ ಇರೋದು ಸಂಸ್ಕೃತಿ ಸಂಸ್ಕಾರ ಕಟ್ಟೋದು ನಮ್ಮ ಯೋಜನೆ ಆಗಿದೆ. ಅದಕ್ಕಾಗಿ ಮಾನ್ಯ ಶಾಸಕರೇ, ನೀವು ಕಲ್ಯಾಣ KKRDBಯಿಂದ ಕಟ್ಟಂತ ಕೆಲಸ ಬೇರೆ, ನಾವು ಮಾಡ್ತಕ್ಕಂಥ ಕೆಲಸ ಬೇರೆ. ನಾವು ಬರೀ ಮನುಷ್ಯರನ್ನ ಕಟ್ಟಂತ ಕೆಲಸ, ನೀವು ರಸ್ತೆ ಕಾಮಗಾರಿಗಳು ಕಟ್ಟಂತ ಕೆಲಸ ಆ ಸಂಸ್ಥೆ ಮಾಡ್ತಾ ಇದೆ. ಇದರಲ್ಲಿ 10 ಹಲವಾರು ಅಂದರೆ ಒಂದು ಕೌಶಲ್ಯ ಕೇಂದ್ರ ಅಂತ ಇನ್ನೊಂದು ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17ಕ್ಕೆ ಆ ಕಾರ್ಯಕ್ರಮ ಬಿಡುಗಡೆ ಮಾಡೋದ್ರಿಂದ ಇವಾಗ ಗುಲ್ಬರ್ಗದಲ್ಲಿ ಬಂದು ಪ್ರತಿ ಪಂಚಾಯತಿಗೆ ಒಂದು ಹೊಲಿಗೆ ಕೇಂದ್ರ, ನಾವು ಒಬ್ಬ ಮಹಿಳೆಗೆ 4 ಹೊಲಿಗೆ ಮಿಷನ್ ಕೊಟ್ಟು ಆ ಎಮ್ಮಗ ಗೌರವಧನ ಕೊಟ್ಟು ಒಂದಿಷ್ಟು ಹಣ ಗೌರವಧನ ಕೊಡ್ತೀವಿ. ಆ ಎಮ್ಮ ಆ ಪಂಚಾಯತಿಯ ಒಳಗಡೆಗೆ ಬರ್ತಕ್ಕಂಥ ಮಹಿಳೆಯರಿಗೆ ಟೈಲರಿಂಗ್ ಕಲಿಸೋದು, ಕಸೂತಿ ಕಲಿಸೋದು, ಮಹಿಳೆ ಸ್ವಾಭಿಮಾನದ ಬದುಕಿಗೆ ಏನು ಬೇಕೋ ಆ ಥರದ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಆ ಕೇಂದ್ರಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರಿಗೇನು ಸಹಾಯ ಮಾಡಬೇಕು ಅದನ್ನು ಮಾಡುವಂಥದ್ದು ಒಂದು ಯೋಜನೆ ಇದೆ. ಇದು ಅದರ ಅಂಗವಾಗಿ ಪ್ರಗತಿ ಕೇಂದ್ರ. ಇವತ್ತು ಅಂಗನವಾಡಿಯಲ್ಲೇನೂ ಈ ಥರದ ಕೆಲಸ ನಡೀತಾ ಇದೆ. ಆದರೆ ಅಲ್ಲಿಯ ಮಟ್ಟಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕದ ಮಟ್ಟವನ್ನು ವ್ಯತ್ಯಾಸ ಅಂದರೆ ನಾವು ಈ ಭಾಗದ ವಚನ, ಸಾಹಿತ್ಯ, ಧರ್ಮ, ವಿಚಾರ ಎಲ್ಲವೂ ಸಂಸ್ಕಾರನೇ ನಾವು ಮಕ್ಕಳಿಗೆ ಕೊಡ್ರಿ ಅಂತ ನಾವು ನಿಮ್ಮೆಲ್ಲ ಶಿಕ್ಷಕಿಯರಿಗೆ ಈ ಹಿಂದೆನೇ ಕಲಿಸಿದ.
ಇದರ ನಂತರ ಸ್ವಯಂ ಉದ್ಯೋಗ, ಯಾರು ರೈತರು ಇರ್ತಾರೆ ಅವರಿಗೆ ಕುರಿ, ಕೋಳಿ, ದನ, ಜೇನು ಈ ಥರ ಸಾಗಾಣಿಕೆ ಮಾಡೋರಿಗೆ 70% ಉಚಿತವಾಗಿ ನಾವು ಹಣ ಕೊಟ್ಟು 30% ನಿಮ್ಮ ಹಣದಲ್ಲಿ ನೀವು ಬೆಳವಣಿಗೆ ಆಗಬೇಕು ಅನ್ನೋಂಥದ್ದು ಆ ಕಾರ್ಯಕ್ರಮಗಳು ಕೂಡ ಇನ್ನೂ ಒಂದು ತಿಂಗಳೊಳಗೆ ಆಲ್ರೆಡಿ ನಾವು ಲೀಸ್ಟ್ ಆಗಿದೆ. ಅವು ಕೂಡ ವಿತರಣೆ ಕಾರ್ಯಕ್ರಮ ಕೂಡ ನಾಳೆ ಇನ್ನೊಂದು ತಿಂಗಳೊಳಗೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಂಸ್ಕೃತಿಕ ಭವನ ಅಂತ ತಾಲೂಕಿಗೊಂದರಂತೆ ಸಾಂಸ್ಕೃತಿಕ ಭವನಗಳನ್ನು ಕೂಡ ಈ ಹಳ್ಳಿಗಳಲ್ಲಿ ಏನು ಜನ ಕಟ್ಟೆ ಮೇಲೆ ಕುಂತು ಹಾಡು, ಕುಣಿತ, ಈ ಥರದ್ದೇನು ಕಾರ್ಯಕ್ರಮ ಮಾಡ್ತಾರೆ, ಆ ಕಾರ್ಯಕ್ರಮಗಳು ಒಂದು ಯೋಜನೆಬದ್ಧವಾಗಿ ಮಾಡಲಿ ಅಂತ. ಆಮೇಲೆ ಇಷ್ಟರಲ್ಲಿ ಪ್ರತಿ ಹಳ್ಳಿಗೆ, ಪ್ರತಿ ತಾಲೂಕಕ್ಕೆ ಒಂದು ಭಜನಾ ಸೆಟ್ಟು, ಆ ಭಜನೆಯನ್ನು ಸಂಸ್ಕೃತಿ ಉಳಿಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಭಜನೆ ಮಾಡಿಸೋದು. ಆಮೇಲೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಈ ಭಾಗದ ಜನ ವಿದ್ಯಾವಂತ ನಿರುದ್ಯೋಗಿಗಳು ನಾವು ಬೇರೆ ಕಡೆಗೆ ಬೆಂಗಳೂರು, ಗೋವಾ ಕೂಲಿಗೆ ಹೋಗೋಕ್ಕಿಂತ ನಮ್ಮಲ್ಲೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ಭಾಗದಲ್ಲಿ ಏನು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ, ಆಯಿಲ್ ಸೀಡ್ಸಿಗೆ, ಆಮೇಲೆ ಖಾರಕುಟ ಮಿಷನ್ ಹೆಣ್ಮಕ್ಳಿಗೆ, ಈ ಥರ ಒಂದು ಸುಮಾರು 11 ಯೋಜನೆಗಳನ್ನು ನಾವು ಈಗಾಗಲೇ ಇಂಡಸ್ಟ್ರಿಗಳು ಪ್ರಾರಂಭಗಳು ಒಂದು ಇಂಟರ್ವ್ಯೂ ಕೂಡ ಆಗಿದೆ. ಇನ್ನೊಂದು ತಿಂಗಳು 2 ತಿಂಗಳೊಳಗೆ ಆ ಜನರಿಗೆ ಇಂಡಸ್ಟ್ರಿಗಳು ಕೂಡ ಕೊಡ್ತಾ ಇದ್ದೀವಿ. ಅವರು ಓನ್ಲಿ 30% ದುಡ್ಡು ಅವ್ರು ಹಾಕಿದರೆ 70% ಸಹಾಯಧನ, ಸಾಲ ಅಲ್ಲ, ಇದು ಸಹಾಯವಾಗಿ ನಾವು ಕಲ್ಯಾಣ ಕರ್ನಾಟಕದ ವತಿಯಿಂದ ಸುಮಾರು ಈ ಜಿಲ್ಲೆಗೆ 180 ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಈಗಾಗಲೇ